ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಅಂತಿಮ ಹಂತವನ್ನ ತಲುಪಿದ್ದು, ರಾಜಧಾನಿ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಮತದಾರರ ಹೆಸರುಗಳು ಕರಡು ಪಟ್ಟಿಯಿಂದ ಕೈಬಿಡುವಂತಹ ಸಾಧ್ಯತೆ ಎದುರಾಗಿದೆ. ಜಿಬಿಎ ವ್ಯಾಪ್ತಿಯ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಾರು 1.03 ಕೋಟಿ ಮತದಾರರಿದ್ದು, ಇದುವರೆಗೆ 49.42 ಲಕ್ಷ ಎಎಸ್ಡಿಡಿಒ ಅನುಮಾನಾಸ್ಪದ, ಸ್ಥಳಾಂತರಗೊಂಡ, ಮೃತ ಹಾಗೂ ದ್ವಿಪ್ರತಿ ಮತದಾರರನ್ನ ಗುರುತಿಸಲಾಗಿದೆ. ರಾಜ್ಯದ ಇತರ ಭಾಗಗಳಲ್ಲಿ ಒಟ್ಟು 61.54 ಲಕ್ಷ ಎಎಸ್ಡಿಡಿಒ ಮತದಾರರು ಪತ್ತೆಯಾಗಿದ್ದು, ಬೆಂಗಳೂರಿನಲ್ಲೇ 48% ಹೆಸರುಗಳು ಪರಿಶೀಲನೆಗೆ ಒಳಗಾಗಿದೆ. ಬೆಂಗಳೂರು ನಂತರ ಕಲಬುರಗಿ ಜಿಲ್ಲೆಯಲ್ಲಿ 22.57, ಮೈಸೂರು 20.42, ರಾಯಚೂರು 18.74, ಬಳ್ಳಾರಿ 18.13 ಹಾಗೂ ಯಾದಗಿರಿ ಜಿಲ್ಲೆಯಲ್ಲಿ 17.98 ಎಎಸ್ಡಿಡಿಒ ಮತದಾರರನ್ನ ಗುರುತಿಸಲಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಅತಿ ಕಡಿಮೆ ಅಂದ್ರೆ 6.05 ಅನುಮಾನಾಸ್ಪದ ಮತದಾರರು ಪತ್ತೆಯಾಗಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಬುಧವಾರದ ಅಂತ್ಯದ ವೇಳೆಗೆ 54.45 ಲಕ್ಷ ಮತದಾರರು ಎನ್ಯುಮರೇಷನ್ ಫಾರ್ಮ್ಗಳ ವಿತರಣೆ, ವಿವರ ಸಂಗ್ರಹ ಹಾಗೂ ಡಿಜಿಟಲೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಎಸ್ಐಆರ್ ಪರಿಶೀಲನೆಯಲ್ಲಿ ಜಿಬಿಎ ವ್ಯಾಪ್ತಿಯಲ್ಲಿ ಸುಮಾರು 7.97 ಲಕ್ಷ ಮತದಾರರು ಪತ್ತೆಯಾಗಿಲ್ಲ. ಶಾಶ್ವತವಾಗಿ ಸ್ಥಳಾಂತರಗೊಂಡಿರುವಂತಹ 33.80 ಲಕ್ಷ ಮಂದಿ, ಮೃತರಾಗಿರುವಂತಹ 3.15 ಲಕ್ಷ ಮಂದಿ, ಒಂದಕ್ಕಿಂತ ಹೆಚ್ಚು ಕಡೆ ಹೆಸರಿರುವಂತಹ ಸುಮಾರು 60,000 ಮತದಾರರು ಹಾಗೂ ನಮೂನೆ ಭರ್ತಿಗೆ ಒಪ್ಪದಂತಹ 3.91 ಲಕ್ಷ ಮಂದಿಯನ್ನ ಗುರುತಿಸಲಾಗಿದೆ. ಯಾವುದೇ ಅರ್ಹ ಮತದಾರರ ಹೆಸರು ಅನಗತ್ಯವಾಗಿ ಕೈಬಿಡದಂತೆ ಚುನಾವಣಾ ಆಯೋಗವು ಎಎಸ್ಡಿಡಿಒ ಮತದಾರರ ಸಂಪೂರ್ಣ ಮಾಹಿತಿಯನ್ನ ರಾಜಕೀಯ ಪಕ್ಷಗಳು ಹಾಗೂ ಬೂತ್ ಮಟ್ಟದ ಏಜೆಂಟ್ಗಳಿಗೆ ಈಗಾಗಲೇ ನೀಡಿದೆ. ಇದೇ ವೇಳೆ ವಿಳಾಸ ಬದಲಿಸಿರುವಂತಹ ಅಥವಾ ಒಂದಕ್ಕಿಂತ ಹೆಚ್ಚು ಕಡೆ ಹೆಸರನ್ನ ಹೊಂದಿರುವಂತಹ ಅರ್ಹ ಮತದಾರರು ಆಗಸ್ಟ್ 8ರೊಳಗೆ ಫಾರ್ಮ್ 6 ಅನ್ನ ಸಲ್ಲಿಸುವಂತೆ ಚುನಾವಣಾ ಆಯೋಗ ಮನವಿಯನ್ನ ಮಾಡಿದೆ. ಜಿಬಿಎ ವ್ಯಾಪ್ತಿಯ ಬಿಎಲ್ಒಗಳಿಗೆ ಸುಮಾರು 10 ಲಕ್ಷ ಫಾರ್ಮ್ 6 ಅನ್ನ ವಿತರಿಸಲಾಗಿದ್ದು, ಆನ್ಲೈನ್ ಮೂಲಕವೂ ಕೂಡ ಅರ್ಜಿಯನ್ನ ಸಲ್ಲಿಸಲು ಅವಕಾಶವಿದೆ. ಆಗಸ್ಟ್ 17ರಂದು ಪ್ರಕಟವಾಗುವಂತಹ ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ದರೂ ಆತಂಕ ಪಡುವಂತಹ ಅಗತ್ಯವಿಲ್ಲ. ಅಗತ್ಯ ದಾಖಲೆಗಳೊಂದಿಗೆ ಫಾರ್ಮ್ 6 ಅನ್ನ ಸಲ್ಲಿಸಿದರೆ ಅಕ್ಟೋಬರ್ 19ರಂದು ಪ್ರಕಟವಾಗುವಂತಹ ಅಂತಿಮ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಗೊಳ್ಳಲಿದೆ.